ಶಿವಮೊಗ್ಗಕ್ಕೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಸೇರಿ 7 ಹೊಸ ರೈಲುಗಳ ಸೇವೆ ಲಭ್ಯವಾಗಲಿದ್ದು ರಾಜ್ಯದ 4ನೇ ರೈಲ್ವೆ ಕೋಚಿಂಗ್ ಡಿಪೋ ಆರಂಭವಾಗಲಿದೆ. ಶಿವಮೊಗ್ಗ ತಿರುಪತಿ ಹಾಗೂ ಶಿವಮೊಗ್ಗ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲುಗಳು ಸಂಚರಿಸಲಿವೆ. ಅಲ್ಲದೆ ಶಿವಮೊಗ್ಗದಿಂದ ಕೇರಳ, ಬಿಹಾರ, ಜಾರ್ಖಂಡ್, ಚಂಡೀಗಢ ಮತ್ತು ಗೌಹಾಟಿಗೂ ರೈಲು ಸೇವೆಗಳು ಆರಂಭವಾಗಲಿವೆ. ತಾಳಗುಪ್ಪದಿಂದ ಹುಬ್ಬಳ್ಳಿ ಸಂಪರ್ಕಕ್ಕೆ ಸಿದ್ದಾಪುರ, ಶಿರಸಿ, ಮುಂಡಗೋಡು, ತಡಸ ನಡುವೆ 150 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ನಿರ್ಮಾಣಕ್ಕೆ ಸರ್ವೆ ಆಗಿದೆ. ಈ ಮಾರ್ಗದಲ್ಲಿ 195 ಹೆಕ್ಟೇರ್ ಖುಷ್ಕಿ ಭೂಮಿ, 317 ಹೆಕ್ಟೇರ್ ನೀರಾವರಿ, 190 ಹೆಕ್ಟೇರ್ ಅರಣ್ಯ ಭೂಮಿ ಬರುತ್ತದೆ. ಅರಣ್ಯ ಭೂಮಿಗೆ ಬದಲಿ ಭೂಮಿ ಕೊಡುವ ಕಾರ್ಯ ಆರಂಭವಾಗಿದೆ. ತಾಳಗುಪ್ಪ ಹೊನ್ನಾವರ ರೈಲು ಮಾರ್ಗದ ಸರ್ವೆ ಸಹ ಆಗಿದೆ. ಇಲ್ಲಿ 73% ಅರಣ್ಯ ಬರುವುದರಿಂದ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಚಿಕ್ಕಮಗಳೂರು, ಬೇಲೂರು, ಹಾಸನ ನೂತನ ಮಾರ್ಗಕ್ಕೆ ಸರ್ವೆ ಆರಂಭವಾಗಿದೆ. ಬೀರೂರು, ಶಿವಮೊಗ್ಗ ಡಬ್ಲಿಂಗ್ಗೆ 1900 ಕೋಟಿ ರು ಅನುಮೋದನೆ ನೀಡಲಾಗಿದ್ದು ಈ ವರ್ಷಾಂತ್ಯದೊಳಗೆ ಕಾಮಗಾರಿ ಆರಂಭವಾಗಲಿದೆ. ಭದ್ರಾವತಿ, ಚಿಕ್ಕಜಾಜೂರು ನಡುವೆ 73 ಕಿಲೋಮೀಟರ್ ರೈಲು ಮಾರ್ಗ ಸರ್ವೆಗೆ ಟೆಂಡರ್ ಆಗಿದೆ. ಇದು ವಿಐಎಸ್ಎಲ್ಗೆ ಅದಿರು ಸಾಗಿಸಲು ಅನುಕೂಲವಾಗುತ್ತದೆ. ನೂತನ ರೈಲು ಯೋಜನೆಗಳ ಕುರಿತು ಸಂಸದ ಬಿವೈ ರಾಘವೇಂದ್ರ ಮಾಹಿತಿ ನೀಡಿದರು. ಇನ್ನೊಂದು ಐತಿಹಾಸಿಕವಾದಂಥ ಒಂದು ಟರ್ನಿಂಗ್ ಪಾಯಿಂಟ್ ಇನ್ ರೈಲ್ವೆ ಸೆಕ್ಟರ್ನಲ್ಲಿ ನಮಗೆ ಜನವರಿ ಫೆಬ್ರವರಿ ಒಳಗೆ ನಮ್ಮ ಕೋಟೆಂಗೂರು ಕೋಚಿಂಗ್ ಡಿಪೋ 6 ಪಿಟ್ ಲೈನ್ಗಳು ಬರ್ತಾ ಇದೆ. ಅಲ್ಲಿ 6 ಲೈನ್ಗಳನ್ನ ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡಪ್ ಅಲ್ಲಿ ಆಗ್ತಾ ಇದೆ. ಅಲ್ಲಿ ಹಾಗಾಗಿ ಬರುವಂಥದ್ದಿಂದೆಲ್ಲ ಜಂಕ್ಷನ್ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಶಿವಮೊಗ್ಗದಿಂದ ರಾಣೆಬೆನ್ನೂರು ಲಿಂಕ್ ಆಗ್ತಾ ಇದೆ. ಬರುವಂಥದ್ದಿಂದಲ್ಲಿ ಸುಮಾರು 6-7 ದಿಕ್ಕಿನಲ್ಲಿ ಸರ್ವೆ ಆಗ್ತಾ ಇದೆ. ನಮ್ಮ ಶಿವಮೊಗ್ಗದಿಂದ ಶೃಂಗೇರಿ ಮುಖಾಂತರ ಮಂಗಳೂರಿಗೆ ನಮ್ಮ ಶಿವಮೊಗ್ಗದಿಂದ ಭದ್ರಾವತಿಯಿಂದ ಲಿಂಕಿಂಗ್ ಇರ್ಬೋದು, ಚಿಕ್ಕಜಾಜೂರು ಇರ್ಬೋದು, ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಒಂದು ಲೈನು, ಇನ್ನೊಂದು ಸಿದ್ದಾಪುರಕ್ಕೆ ಈಗ ಆಲ್ರೆಡಿ ಸರ್ವೆ ಆಗಿದೆ. ಈ ರೀತಿ 4 ಬರುವಂಥದ್ದಿಂದಲೂ ಶಿವಮೊಗ್ಗಕ್ಕೆ ಒಂದು ಅತ್ಯುತ್ತಮವಂತ ರೈಲ್ವೆ ಕ್ಷೇತ್ರದ ಒಂದು ಕೇಂದ್ರ ಆಗುತ್ತೆ. ಹಾಗಾಗಿ ಇದಕ್ಕೆ ಪೂರಕವಾಗಿ ನಮ್ಮ ಕೋಟೆಂಗೂರು ಕೋಚಿಂಗ್ ಡಿಪೋ ಸುಮಾರು ಒಂದು 100-150 ಕೋಟಿ ಖರ್ಚು ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಬೆಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ, ಹುಬ್ಳಿಲಿದೆ. ಇದು 4ನೇ ಕೋಚಿಂಗ್ ಡಿಪೋ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಆಗ್ತಾ ಇರೋದು. ಒಂದು ಟ್ರೈನ್ ಒಂದು 3000 ಅವರ್ಸ್ ರನ್ ಆದ್ಮೇಲೆ ಅದು ಸರ್ವಿಸ್ಗೆ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಅದರ ಲಾಭ ನಮ್ಮ ಈ ಭಾಗದ ಮಧ್ಯ ಕರ್ನಾಟಕದ ಜನರಿಗೆ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನರಿಗೆ ಇದು ಅನುಕೂಲ ಆಗುತ್ತೆ. ಸೊ ಈಗ ಆಲ್ರೆಡಿ ಟೆಂಟೇಟಿವ್ ಆಗಿ ಹೋಮ್ವರ್ಕ್ ಆಗಿದೆ. ಜನವರಿಯಿಂದ ಬೆಂಗಳೂರು ಮತ್ತು ಮೈಸೂರು ಪ್ಲಾಟ್ಫಾರ್ಮ್ ಅನ್ನ ಟ್ರಾಫಿಕ್ ಕಂಜೆನ್ಸಿನ ಕಮ್ಮಿ ಮಾಡಲಿಕ್ಕೆ ಶಿವಮೊಗ್ಗ ಯಾವ್ಯಾವ ಡೈವರ್ಟ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಅದ್ರ ಪ್ರಕಾರ ಈಗಾಗಲೇ ಶಿವಮೊಗ್ಗ ತಿರುಪತಿ ವಂದೇ ಭಾರತ್ ಆರ್ಟಿಕಲ್ ಯೋಜನೆ ಆಗಿದೆ. ಮತ್ತು ಶಿವಮೊಗ್ಗದಿಂದ ಗೌಹಾತಿ, ಶಿವಮೊಗ್ಗದಿಂದ ಚೆನ್ನೈ, ಶಿವಮೊಗ್ಗದಿಂದ ಕೇರಳಕ್ಕೆ, ಈ ರೀತಿ ಒಂದು 5-6